ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇಶ್. ನಿಮ್ಗೇನಾದರೂ ನೆಗೆಟಿವ್ ಥಾಟ್ಸ್, ಬ್ಯಾಡ್ ಥಾಟ್ಸ್, ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಈ ಥರ ಎಲ್ಲ ಫೀಲ್ ಆಗ್ತಾ ಇದ್ರೆ ನೀವು ಕರೆಕ್ಟಾಗಿರೋ ಚಾನಲ್ ಬಂದಿದ್ದೀರಾ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ನೀವೇನು ಮಾಡಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡ್ಬಂದಿದ್ದೀನಿ. ತುಂಬ ಜನ ಯಂಗ್ಸ್ಟರ್ಸ್ ಈ ನಡುವೆ ನೆಗೆಟಿವ್ ಥಾಟ್ಸ್, ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್, ಟ್ರಿಗರ್ ಈ ಥರ ಎಲ್ಲ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಕೆಲವು ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ. ಹೇಗೆ ಇದನ್ನು ಅವಾಯ್ಡ್ ಮಾಡಬೇಕು, ಈ ನೆಗೆಟಿವ್ ಥಾಟ್ಸ್ನ ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡಲ್ದ ಹಾಗೆ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೌದು, ತುಂಬ ಜನ ಯಂಗ್ಸ್ಟರ್ಸ್ ಹಾಗೆ ಹಲವಾರು ಜನರು ನೆಗೆಟಿವ್ ಥಾಟ್ಸಿಂದ ತುಂಬ ಸಫರ್ ಆಗ್ತಾ ಇದ್ದಾರೆ. ಇಂಟರ್ನಲಿ ತುಂಬ ಜನ ಎಫೆಕ್ಟ್ ಆಗ್ತಾ ಇದೆ. ಅದು ತುಂಬ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಆಗ್ಬೋದು, ಇಲ್ಲಾಂದರೆ ತುಂಬ ಓವರ್ ಥಿಂಕ್ ಮಾಡೋದ್ರ ಮೇಲೂ ಇಂದನೂ ಆಗ್ಬೋದು. ಹಾಗಾಗಿ ದಯವಿಟ್ಟು ಓವರ್ ಥಿಂಕ್, ತುಂಬ ಯೋಚನೆ ಮಾಡೋದನ್ನ ನಿಲ್ಲಿಸಿ. ಇವತ್ತು ಏನು ಇಂಪಾರ್ಟೆಂಟು ಅದ್ರ ಕಡೆ ನೀವು ಫೋಕಸ್ ಮಾಡಿ. ನಾಳೆ ಏನು ಇಂಪಾರ್ಟೆಂಟ್ ಅದ್ರ ಕಡೆ ನೀವು ಫೋಕಸ್ ಮಾಡಿ. ನಿನ್ನೆ ಬಗ್ಗೆ ಆದಷ್ಟು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹಾಗೆ ಫ್ಯೂಚರ್ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾನು ಫೇಲ್ ಆದರೆ ಏನಾಗುತ್ತೆ, ನನಗೆ ಸಕ್ಸಸ್ ಸಿಗಲಿಲ್ಲ ಅಂದರೆ ಲೈಫಲ್ಲಿ, ನನಗೆ ಒಳ್ಳೆ ಪಾರ್ಟ್ನರ್ ಸಿಗಲಿಲ್ಲ ಲೈಫಲ್ಲಿ, ಇದೆಲ್ಲ ಥರ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ. ಹಾಗೆ ಈ ಬ್ರೇಕಿಂಗ್ ನ್ಯೂಸ್ ಅಂತ ಟಿ ವಿದಲ್ಲಿ ನೀವು ನೋಡ್ಬೋದು. ಹಾಗೆ ಹಲವಾರು ನೆಗೆಟಿವ್ ರೀಲ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ನಾವು ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ಆದಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ. ನಿಮ್ಗೇನಾದರೂ ಒಂದು ನೆಗೆಟಿವ್ ಥಾಟ್ ಬಂದರೆ, ಆಂಗ್ಸೈಟಿ ಬಂದರೆ, ಒಂದು ಟ್ರಿಗರ್ ಆದರೆ ದಯವಿಟ್ಟು ಫಸ್ಟ್ ನೀವೇನು ಮಾಡಬೇಕು ಅಂದರೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಒಂದು 1 ನಿಮಿಷ ಇಲ್ಲಾಂದರೆ 2 ನಿಮಿಷ ದಯವಿಟ್ಟು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಹಾಗೆ ನಿಮಗೆ ಎಲ್ಲಿ ಫ್ರೆಶ್ ಏರ್ ಸಿಗುತ್ತೆ ಅಲ್ಲಿ ಹೋಗಿ. ಪ್ರತಿದಿನ ಮೆಡಿಟೇಷನ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ಹಾಗೆ ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ನೀವು ಮೆಡಿಟೇಷನ್ ಒಂದು 2-3 ನಿಮಿಷ ಮೆಡಿಟೇಷನ್ ಮಾಡಿದ್ರು ತುಂಬ ಬೆನಿಫಿಟ್ಸ್ ಸಿಗುತ್ತೆ. ನೀವು ರಾತ್ರಿ ಆದಷ್ಟು ಬಿಫೋರ್ 11 ಮಲಗಕ್ಕೆ ಟ್ರೈ ಮಾಡಿ. ದಯವಿಟ್ಟು ಈ ರೀತಿ ಪ್ರಾಕ್ಟೀಸ್ ಮಾಡಿ. ನೀವು ಫೋಕಸ್ನ ಚೇಂಜ್ ಮಾಡ್ಕೋಬೇಕು. ಏನಾದರೂ ನಿಮಗೆ ನೆಗೆಟಿವ್ ಥಾಟ್ ಬಂದಿದ ತಕ್ಷಣ ನಿಮ್ಮ ಫೋಕಸ್ನ ಚೇಂಜ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಥಿಂಕ್ ಮಾಡೋದನ್ನ ನಿಲ್ಲಿಸಿ. ಏನಾದರೂ ಬೇರೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು, ಇಲ್ಲಾಂದರೆ ಮ್ಯೂಸಿಕ್ ಕೇಳಿ, ಇಲ್ಲಾಂದರೆ ತುಂಬ ಥಾಟ್ಸ್ ಸ್ಟಾರ್ಟ್ ಆಯಿತು ಅಂದರೆ ಕಾಮಿಡಿ ರಿಲೇಟೆಡ್ ವಿಡಿಯೋಸ್ ನೋಡ್ಬೋದು. ನೀವು ಆದಷ್ಟು ನಿಮಗೆ ಏನು ಇಷ್ಟ ಅದ್ರ ಕಡೆ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಇದ್ರ ಜೊತೆ ನೀವು ಹಲವಾರು ಮೆಥಡ್ಸ್ನ ನೀವು ಫಾಲೋ ಮಾಡ್ಬೋದು. ಹೇಗೆ ಅಂದರೆ ಯೋಗ ಜಾಯ್ನ್ ಆಗ್ಬೋದು, ನೀವು ಜಿಮ್ ಜಾಯ್ನ್ ಆಗಿ ನಿಮಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ. ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಬೇಕಂದರೆ ಮಿರರ್ ಮುಂದೆ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಒಬ್ಬರೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ಹೇಗೆ ನೆಗೆಟಿವ್ ಸಿಚುವೇಶನ್ನಿಂದ ಹೊರಗಡೆ ಬರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ನಡುವೆ ತುಂಬ ಜನರು ತುಂಬ ಸಫರ್ ಆಗ್ತಾ ಇದ್ದಾರೆ. ವಾಟ್ ಇಫ್ ಐ ಲೂಸ್ ಮೈ ಜಾಬ್, ವಿಲ್ AI ಟೇಕ್ ಮೈ ಜಾಬ್,
ಈ ಥರ ಎಲ್ಲ ಕ್ವಶನ್ಸ್ ತುಂಬ ಜನಕ್ಕೆ ಬರ್ತಾ ಇರುತ್ತೆ, ಇನ್ಕ್ಲೂಡಿಂಗ್ ನನಗೂ ಕೂಡ. ಬಟ್ ಅದನ್ನು ಓವರ್ಕಮ್ ಮಾಡಬೇಕು. ಏಕೆಂದರೆ ನಾವು ನೆಗೆಟಿವ್ ಥಾಟ್ಸ್ ಜೊತೆ ಫೇಸ್ ಮಾಡಬೇಕು, ಅದನ್ನ ನಾವು ಗೆಲ್ಲಬೇಕು. ಆವಾಗಲೇ ನಮ್ಮ ಲೈಫ್ ಬ್ಯೂಟಿಫುಲ್ ಆಗುತ್ತೆ. ಹಾಗಾಗಿ ಎಷ್ಟೇ ನೆಗೆಟಿವ್ ಥಾಟ್ ಬಂದ್ರೂ ತಲೆ ಕೆಡಿಸ್ಕೋಬೇಡಿ. ಇಷ್ಟೇನಾ, ನಾನು ಇದನ್ನು ಗೆಲ್ತೀನಿ, ಇವತ್ತು ಸೋತಿರ್ಬೋದು, ನಾಳೆ ಗೆದ್ದೇ ಗೆಲ್ತೀನಿ ಅಂತ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇದ್ದರೆ ನೀವು ಎಂಥ ನೆಗೆಟಿವ್ ಥಾಟ್ಸ್ ಬರಲಿ, ಎಂಥ ಸ್ಟ್ರೆಸ್ ಬರಲಿ, ನಿಮಗೆ ನೀವು ಮ್ಯಾನೇಜ್ ಮಾಡೇ ಮಾಡ್ತೀರಾ. ಹಾಗಾಗಿ ಪ್ರತಿಯೊಂದು ಸ್ಟೆಪ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಏನಾದರೂ ನಿಮಗೆ ನೆಗೆಟಿವ್ ಥಾಟ್ಸ್ ಬಂದಿದ ತಕ್ಷಣ ದಯವಿಟ್ಟು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಫೋಕಸ್ನ ಚೇಂಜ್ ಮಾಡಿ, ಫ್ರೆಶ್ ಏರ್ ತಗೊಳ್ಳಿ, ಯಾರ ಜೊತೆ ಆದರೂ ಮಾತಾಡಿ. ಕಮ್ಯುನಿಕೇಷನ್ ಬಹಳ ಇಂಪಾರ್ಟೆಂಟ್. ಇನ್ನೂ ಹಲವಾರು ರೀತಿಯಲ್ಲಿ ನೀವು ಓವರ್ಕಮ್ ಮಾಡ್ಬೋದು. ತುಂಬ ನಿಮಗೆ ಭಯ ಅನಿಸಿದ್ರೆ ಆದಷ್ಟು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ. ನಾನು ಡ್ರೈವ್ ಮಾಡ್ತಾ ಇರ್ತೀನಿ, ನಾನು ಯಾರಿಗಾದ್ರೂ ಕಾರ್ನ ಅಥವಾ ಬೈಕ್ನ ಬೇರೆಯವ್ರಿಗೆ ಡ್ಯಾಮೇಜ್ ಮಾಡ್ತೀನಿ, ನನಗೆ ಯಾರಾದರೂ ಗುದ್ರೆ, ಇದೆಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ವಿ ಆರ್ ಆಲ್ ಹ್ಯೂಮನ್ ಬೀನ್ಸ್, ನಾವೆಲ್ಲರೂ ಮನುಷ್ಯರು. ಯಾಕಂದರೆ ನೆಗೆಟಿವ್ ಥಾಟ್ಸ್ ನಮಗೆ ತಾನೇ ಬರುತ್ತೆ. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಚಿಲ್ಲಾಗಿರಿ. ಕೋಲ್ಡ್ ಶವರ್ನ ಪ್ರಾಕ್ಟೀಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಕೋಲ್ಡ್ ಶವರ್ ತುಂಬ ಬೆನಿಫಿಟ್ಸ್ ಇದೆ. ಇದ್ರ ಬಗ್ಗೆ ನೀವು ಗೂಗಲಲ್ಲಿ ಹೋಗಿ ರಿಸರ್ಚ್ ಮಾಡಿ, ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ತುಂಬ ನಿಮಗೆ ಸ್ಟೆಪ್ಸ್ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದ್ರ ಬಗ್ಗೆ ನಾನು ಆದಷ್ಟು ಒಳ್ಳೆ ವಿಡಿಯೋಸ್ನ ಇದ್ರ ಬಗ್ಗೆ ನಾನು ಹೇಳ್ತೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಹಲವಾರು ಮೆಥಡ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ನನಗೂ ಇನ್ನೂ ತುಂಬ ನಾಲೆಜ್ ಬರುತ್ತೆ. ನೀವೇನು ಮಾಡಬೇಕು ಅಂದರೆ, ನಾನು ಹೇಳ್ದಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.